ವೋಟ್ ಚೋರಿ ಪ್ರತಿಭಟನೆಗೆ ಅಂತ ಡೆಲ್ಲಿಗೆ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ದಂಡಯಾತ್ರೆ ಬೆಳೆಸಿದ್ದಾರೆ. ರಾಹುಲ್ ಗಾಂಧಿ ವೋಟ್ ಚೋರಿ ಹೋರಾಟಕ್ಕೆ ಕಾಂಗ್ರೆಸ್ ಪವರ್ ಸಿಎಂ ಡಿಸಿಎಂ ಸೇರಿದಂತೆ ಸಚಿವರು ಶಾಸಕರೆಲ್ಲರೂ ಕೂಡ ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಮುಂದೆ ರಾಜ್ಯ ನಾಯಕರ ಶಕ್ತಿ ಪ್ರದರ್ಶನ ಆಗುತ್ತೆ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ಪವರಲ್ಲಿರುವಂಥದ್ದು ಕಾಂಗ್ರೆಸ್ ಇಲ್ಲಿ ಮಾತ್ರ, ಇಷ್ಟೊಂದು ದೊಡ್ಡ ರಾಜ್ಯದಲ್ಲಿ. ಉಳಿದಂತೆ ಪಕ್ಕದಲ್ಲಿರುವ ರಾಜ್ಯ ಮತ್ತೊಂದು ಕಡೆ. ಹೀಗಿರುವಾಗ ನಾಯಕರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಸಾಧ್ಯ ಆದರೆ ಇವತ್ತೇ ಅಧಿಕಾರದ ಹಂಚಿಕೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಅಂತಿದ್ದಾರೆ. ರಾಹುಲ್ ಗಾಂಧಿ ಈ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋಕೆ ರಾಹುಲ್ ಗಾಂಧಿಯ ಬಳಿ ಡಿ.ಕೆ. ಶಿವಕುಮಾರ್ ಪ್ಲಾನ್ ಹಾಕೊಂಡಿದ್ದಾರಂತೆ. ಅವಕಾಶ ಕೊಡ್ತಾರಾ ಈ ಟೈಮ್ನಲ್ಲಿ, ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಗೊತ್ತಿಲ್ಲ. ಡಿಸಿಎಂ ಬಣದಿಂದಲೂ ಎಐಸಿಸಿ ನಾಯಕರ ಮುಂದೆ ಪವರ್ ಬಗ್ಗೆ ಪ್ರಸ್ತಾಪ ಮಾಡಬಹುದು. ಸಿಎಂ ಪುತ್ರನ ಸ್ಟೇಟ್ಮೆಂಟ್ಗಳನ್ನು ಅವ್ರ ಗಮನಕ್ಕೂ ಕೂಡ ತರುವ ಪ್ರಯತ್ನಗಳಾಗಬಹುದು. ಅಧಿಕಾರ ಹಂಚಿಕೆಯ ಬಗ್ಗೆ ಪ್ರಸ್ತಾಪ ಆಗೋದು ಗೊತ್ತಿಲ್ಲ, ಸಾಧ್ಯತೆಗಳು ತೀರಾ ಕಡಿಮೆ ಅನ್ಬೋದು ಈ ಪರಿಸ್ಥಿತಿಯಲ್ಲಿ. ಆದರೆ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ, ನಮ್ಮಪ್ಪನೇ 5 ವರ್ಷ ಆಲ್ರೆಡಿ ಹೈಕಮಾಂಡ್ ಹೇಳ್ಬಿಟ್ಟಿದೆ ಸ್ಪಷ್ಟವಾಗಿ ಅಂತೆಲ್ಲ ಹೇಳಿದ್ರಲ್ಲ, ಈ ಸ್ಟೇಟ್ಮೆಂಟ್ಗಳನ್ನಂತೂ ಅವ್ರ ಗಮನಕ್ಕೆ ತರುವ ಪ್ರಯತ್ನಗಳನ್ನು 100% ಡಿ.ಕೆ. ಶಿವಕುಮಾರ್ ಅವರು ಮಾಡ್ಬೋದು ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಅವ್ರಿಗೂ ಕೂಡ ತಾಳ್ಮೆ ಕಾಯ್ದುಕೊಂಡು ಸಾಕಾಗಿದೆ. ಸುಮ್ಮನಿರ್ತಾರೆ ಅವರು, ಆದರೆ ಅವ್ರನ್ನ ಟ್ರಿಗರ್ ಮಾಡುವಂತಹ ಬಟನ್ಗಳನ್ನು ಆಪೋಸಿಟ್ ಟೀಮ್ ಅವರು ಒತ್ತುತ್ತಲೇ ಇದ್ದಾರೆ. ಪರಿಣಾಮ ನೋಡಿ, ನೀವು ಹೇಳ್ದಂಗೆ ನಾನು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಅವ್ರ ಮನೆಗೆ ಹೋಗಿದ್ದೆ, ನಮ್ಮ ಮನೆಗೂ ಹೋಗಿದ್ದೆ, ತಾಳ್ಮೆಯಿಂದ ಇದ್ದೀನಿ. ಬಟ್ ಅವ್ರ ಮಗ ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ. ಅಟೆನ್ಷನ್ ಗ್ರ್ಯಾಬ್ ಮಾಡುವ ಪ್ರಯತ್ನ ಸಿದ್ದರಾಮಯ್ಯ ಅವ್ರ ಬಣದಿಂದ ಅಥವಾ ಅವ್ರ ಮಗನಿಂದಲೇ ಆಗ್ತಾ ಇದೆ. ಸಿದ್ದರಾಮಯ್ಯನ ಬಣ ಅಂತ ಹೇಳ್ಕೊಂಡು ಬೇರೆ ಯಾರಾದರೂ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದೊಂದು ರೀತಿ, ಬಟ್ ಸಿದ್ದರಾಮಯ್ಯ ಅವ್ರ ಪುತ್ರನೇ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಾಗ ಡಿಸ್ಟರ್ಬ್ ಆಗೋದು ಸಹಜ ಅಲ್ವಾ? ಹಾಗಾಗಿ ಅದನ್ನು ಅವ್ರ ಗಮನಕ್ಕೆ ತರಬಹುದು.